ಸಾಮಾನ್ಯವಾಗಿ ನಾವು ಯಾವುದಾದ್ರೂ ವೈದ್ಯಕೀಯ ವಿಷಯದ ಬಗ್ಗೆ ಮಾತಾಡುವಾಗ ಅಲ್ಲಿ ಒಂಥರ ನಿಖರತೆ ಇರುತ್ತಲ್ವಾ? ಅಂದರೆ ಈಗ ಕೈ ಮೂಳೆ ಮುರಿದಿದೆ ಅಂದ್ಕೊಳ್ಳಿ, ಎಕ್ಸ್ರೇ ತೆಗೆದಾಗ ಅಲ್ಲಿ ಒಂದು ಬಿಳಿಯ ಗೀರು ಸ್ಪಷ್ಟವಾಗಿ ಕಾಣುತ್ತೆ. ಹೌದು, ವೈದ್ಯರು ನೇರವಾಗಿ ಬೆರಳು ತೋರಿಸಿ ಇಲ್ಲಿದೆ ಸಮಸ್ಯೆ ಅಂತ ಹೇಳ್ತಾರೆ. ಅದು ಕಪ್ಪು ಬಿಳುಪಿನಷ್ಟೇ ಸ್ಪಷ್ಟವಾಗಿರುತ್ತೆ. ಖಂಡಿತ. ಆದರೆ ನಮ್ಮ ಬದುಕಿನ ಅರ್ಥ, ಮನುಷ್ಯನ ಅಸ್ತಿತ್ವ ಅಥವಾ ಈ ಇಡೀ ಪ್ರಪಂಚದ ವಾಸ್ತವತೆಯ ಬಗ್ಗೆ ಪ್ರಶ್ನೆ ಕೇಳೋಕ್ ಶುರು ಮಾಡಿದ ತಕ್ಷಣ ಆ ಎಕ್ಸ್ರೇ ಯಂತ್ರನೇ ಸಂಪೂರ್ಣವಾಗಿ ಕಿಟ್ಟೋದಾಗೆ ಭಾಸವಾಗುತ್ತೆ. ನಿಜ. ಭೌತಿಕ ಜಗತ್ತಿನ ಸಮಸ್ಯೆಗಳಿಗೆ ಸಿಗುವಂತಹ ಆ ಹೌದು ಅಥವಾ ಇಲ್ಲ ಅನ್ನೋ ಬೈನರಿ ಉತ್ತರಗಳು ತತ್ವಶಾಸ್ತ್ರದಲ್ಲಿ ಸಿಗೋದಿಲ್ಲ. ಮನುಷ್ಯನ ಅಸ್ತಿತ್ವದ ಭೂಪಟ ತುಂಬ ಸಂಕೀರ್ಣವಾದದ್ದು. ಅದೇ ಕಾರಣಕ್ಕೆ ಇವತ್ತಿನ ನಮ್ಮ ಈ ಆಳವಾದ ಅಧ್ಯಯನ ತುಂಬಾ ವಿಶೇಷವಾಗಿದೆ. ನಾವು ಪ್ರತಿದಿನ ನೋಡುವ, ಮುಟ್ಟುವ ಈ ಜಗತ್ತು ನಿಜಕ್ಕೂ ಸತ್ಯವೇ ಅಥವಾ ಇದೊಂದು ಬೃಹದ್ ಭ್ರಮೆಯೇ ಅನ್ನೋ ಪ್ರಶ್ನೆಯನ್ನ ನಾವಿಂದು ಕೈಗೆತ್ಕೊಳ್ತಾ ಇದ್ದೀವಿ. ನಮ್ಮ ಕಷ್ಟ ಸುಖಗಳು ಬರೀ ಕಲ್ಪನೆನಾ ಅಥವಾ ವಾಸ್ತವನಾ ಅನ್ನೋದು ತುಂಬಾ ಕುತೂಹಲಕಾರಿ ವಿಷಯ. ಹೌದು. ಇದನ್ನ ಬಿಡಿಸಿ ನೋಡೋಕ್ಕೆ ನಾವು 2 ಪ್ರಮುಖ ಮೂಲಗಳನ್ನ ಬಳಸ್ತಾ ಇದ್ದೀವಿ. ಮೊದಲನೇದು ಶ್ರೀಮತಿ ವಿದ್ಯಾಭಾರತಿ ಮೆಮೋರಿಯಲ್ ಟ್ರಸ್ಟ್ ಪ್ರಕಟಿಸಿರುವ ಆಧ್ಯಾತ್ಮಜ್ಞಾನ -ಸತ್ಯಂ ಜಗತ್ ಕುರಿತಾದ ಪ್ರಬಂಧ. ಮತ್ತೆ ಎರಡನೇದ್ದು ಇದೇ ಪ್ರಾಚೀನ ಜ್ಞಾನವನ್ನ ಇಂದಿನ ಡಿಜಿಟಲ್ ಯುಗಕ್ಕೆ ತಕ್ಕ ಹಾಗೆ ಅಳವಡಿಸಿರುವ ಶ್ರೀ ವಿಜಯೇಂದ್ರ ರಾಮನಾಥ ಭಟ್ಟರ ನವಪ್ರಮೇಯ ರತ್ನಮಾಲಾ ಅನ್ನೋ ಜ್ಞಾನದಾಸೋಹದ ಮಾಹಿತಿ. ಸರಿ, ಹಾಗಾದ್ರೆ ಈ ವಿಷಯದ ಆಳಕ್ಕೀರಿಯೋಣ. ಇಲ್ಲಿ ಅತ್ಯಂತ ವಿಸ್ಮಯಕಾರಿಯಾದ ಸಂಗತಿ ಏನಂದ್ರೆ, ಬ್ರಹ್ಮಾಂಡದಲ್ಲಿರೋ ಪ್ರತಿಯೊಂದು ಜೀವಿಯೂ ಹುಡುಕೋದು ಸುಖವನ್ನೇ ಅಲ್ವಾ? ಖಂಡಿತ. ಅದು ಕಣ್ಣಿಗೆ ಕಾಣದ ಸೂಕ್ಷ್ಮಾಣು ಜೀವಿನೇ ಆಗಿರ್ಲಿ ಅಥವಾ ಮನುಷ್ಯನೇ ಆಗಿರ್ಲಿ, ಯಾರೂ ಕೂಡ ಉದ್ದೇಶಪೂರ್ವಕವಾಗಿ ದುಃಖವನ್ನ ಬಯಸೋದಿಲ್ಲ. ಪ್ರಬಂಧದಲ್ಲಿ ಈ ಸುಖವನ್ನ ಸ್ಪಷ್ಟವಾಗಿ 2 ವಿಧಗಳಾಗಿ ವಿಂಗಡಿಸಿದ್ದಾರೆ. ಇಹಸುಖ ಮತ್ತೆ ಪರಸುಖ ಅಂತ ಅಲ್ವಾ? ಹೌದು. ಇಹಸುಖ ಅಂದ್ರೆ ನಾವು ದೈನಂದಿನ ಬದುಕಿನಲ್ಲಿ ನಮ್ಮ ಪಂಚೇಂದ್ರಿಯಗಳ ಮೂಲಕ ಅನುಭವಿಸುವ ತಾತ್ಕಾಲಿಕ ಸಂತೋಷ. ಆದ್ರೆ ಪರಸುಖ ಅನ್ನೋದು ಭೌತಿಕ ಮಿತಿಗಳನ್ನ ದಾಟಿದ ಶಾಶ್ವತವಾದ ನೆಮ್ಮದಿ. ಆದ್ರೆ ಇಲ್ಲೊಂದು ವಿರೋಧಾಭಾಸ ಇದೆ ನೋಡಿ. ಪರಸುಖವೇ ಶಾಶ್ವತ ಅಂತ ಎಲ್ಲ ಸಿದ್ಧಾಂತಗಳು ಹೇಳಿದ್ರೂ ಕೂಡ ನಾವೆಲ್ಲರೂ ಬಹುತೇಕ ಸಮಯ ಆ ತಾತ್ಕಾಲಿಕವಾದ ಇಹಸುಖದ ಹಿಂದೆನೇ ಓಡ್ತಾ ಇರ್ತೀವಿ. ಅದಕ್ಕೆ ಪ್ರಬಂಧದಲ್ಲಿ ಒಂದು ಅದ್ಭುತವಾದ ಹೋಲಿಕೆ ಕೊಟ್ಟಿದ್ದಾರೆ. ವೈದ್ಯರು ಪಥ್ಯ ಮಾಡ್ಬೇಕು ಅಂತ ಸೂಚಿಸಿದರೂ ಕೂಡ ರೋಗಿ ಕೇಳೋದಿಲ್ಲ ಅಲ್ವಾ? ಹೌದು. ಆ ರೋಗಿ ತನ್ನ ನಾಲಿಗೆಯ ರುಚಿಗೆ ಬಲಿಯಾಗಿ ಅಪಥ್ಯವಾದದ್ದನ್ನೇ ತಿಂದು ನರಳುತ್ತಾನಲ್ಲ, ಹಾಗೆ ಮನುಷ್ಯ ಇಂದ್ರಿಯ ಸುಖಗಳಿಗೆ ದಾಸನಾಗ್ತಾನೆ. ಇದು ಹೇಗಿದೆ ಅಂದ್ರೆ, ಆ ಜಂಕ್ ಫುಡ್ ತಿಂದ್ರೆ ಆರೋಗ್ಯ ಹಾಳಾಗತ್ತೆ ಅಂತ ವೈದ್ಯರು ಹೇಳಿದ್ರು ನಾಲ್ಗೆ ರುಚಿಗೆ ಬಲಿಯಾಗಿ ಅದನ್ನೇ ತಿನ್ನೋ ಹಾಗೆ. ನಮಗೆ ಆ ತಕ್ಷಣದ ಮಜಾ ಬೇಕೇ ಹೊರತು ದೀರ್ಘಕಾಲದ ನೆಮ್ಮದಿಯಲ್ಲ. ಆ ಹೋಲಿಕೆಯ ಹಿಂದಿರೋ ಮನೋವಿಜ್ಞಾನವನ್ನ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಇಂದ್ರಿಯಗಳು ನೀಡುವ ಸುಖ ತಕ್ಷಣದ್ದು. ತಕ್ಷಣದ ಪ್ರತಿಫಲ ನಮ್ಮ ಮೆದುಳಿನ ತಾರ್ಕಿಕ ಭಾಗವನ್ನ ಸುಲಭವಾಗಿ ಮೀರಿಸುತ್ತೆ. ಅಂದ್ರೆ ಕಣ್ಣಿಗೆ ಕಾಣೋ ಭೌತಿಕ ಆಕರ್ಷಣೆಗಳೇ ಸತ್ಯ ಅಂತ ನಮ್ಮ ಇಂದ್ರಿಯಗಳು ನಮ್ಮನ್ನ ವಂಚಿಸ್ತಾ ಇರ್ತವೆ ಅಂತನಾ? ಖಂಡಿತ. ಪರಸುಖ ಕಣ್ಣಿಗೆ ಕಾಣೋದಿಲ್ಲ. ಹಾಗಾಗಿ ಅದ್ರ ಬಗ್ಗೆ ಶ್ರಮಿಸಲು ಅಗಾಧವಾದ ಆಧ್ಯಾತ್ಮಿಕ ದೃಢತೆ ಬೇಕಾಗತ್ತೆ. ಹಾಗಾದ್ರೆ ಈ ಬೌದ್ಧಿಕ ಜ್ಞಾನವನ್ನ ಪಡೆಯೋಕಿರುವ ಅಧಿಕೃತ ಮಾರ್ಗಸೂಚಿಗಳು ಯಾವುವು? ಯಾಕಂದ್ರೆ ಮಾರುಕಟ್ಟೆಯಲ್ಲಿ ಸಾವಿರಾರು ಸಿದ್ಧಾಂತಗಳಿದಾವೆ. ಯಾವುದನ್ನ ನಂಬೇಕು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಇದೇ ಕಾರಣಕ್ಕಾಗಿ ನಮ್ಮ ಪರಂಪರೆಯಲ್ಲಿ ಜ್ಞಾನದ ಮೂಲವನ್ನ ಅತ್ಯಂತ ಕಟ್ಟುನಿಟ್ಟಾಗಿ ವ್ಯಾಖ್ಯಾನಿಸಲಾಗಿದೆ. ಪ್ರಬಂಧವು ವಿವರಿಸುವ ಹಾಗೆ ವೇದಗಳು ಮತ್ತೆ ವೇದವ್ಯಾಸರ ಬ್ರಹ್ಮಸೂತ್ರಗಳು ಈ ಜ್ಞಾನದ ಪರಮೋಚ್ಚ ಆಕರಗಳು. ಇವುಗಳ ನಿಜವಾದ ತಾತ್ಪರ್ಯವನ್ನ ಬಿಡಿಸಿ ಹೇಳೋಕೆ ಶ್ರೀಮನ್ ಮಧ್ವಾಚಾರ್ಯರು ಒಟ್ಟು 37 ಸರ್ವಮೂಲ ಗ್ರಂಥಗಳನ್ನ ರಚಿಸಿದ್ರು. ಅದರಲ್ಲಿ ಗೀತಾಭಾಷ್ಯ, ಮಹಾಭಾರತ ತಾತ್ಪರ್ಯ ನಿರ್ಣಯ, ಹೀಗೆ 8 ಪ್ರಮುಖ ಗ್ರಂಥಗಳು ಬರ್ತವಲ್ವಾ? ಇಲ್ಲೊಂದು ಕುತೂಹಲಕಾರಿ ವರ್ಗೀಕರಣ ಇದೆ. ಬ್ರಹ್ಮಸೂತ್ರಗಳನ್ನು ಮಾತ್ರ ನಿರ್ಣಾಯಕ ಗ್ರಂಥಗಳು ಅಂತ ಕರೆಯಲಾಗಿದೆ. ಹೌದು. ನಿರ್ಣಾಯಕ ಅಂದ್ರೆ ತೀರ್ಪು ನೀಡುವಂಥದ್ದು ಅಥವಾ ಗಣಿತದ ಸೂತ್ರಗಳಿದ್ದಾಗೆ. ಅವು ಅಂತಿಮ ತೀರ್ಮಾನವನ್ನ ಕೊಡ್ತವೆ. ಉಳಿದ ಗ್ರಂಥಗಳನ್ನ ನಿರ್ಣಯ ಅಂತಾರಲ್ವಾ? ನಿಖರವಾಗಿ. ನಿರ್ಣಯ ಅಂದ್ರೆ ಆ ಸೂತ್ರಗಳನ್ನ ಬಳಸಿ ವಿಶ್ಲೇಷಣೆ ಮಾಡಲ್ಪಡುವ ಪಠ್ಯಗಳು. ಬ್ರಹ್ಮಸೂತ್ರಗಳು ಯಾವುದೇ ಗೊಂದಲವಿಲ್ಲದೆ ವಾಸ್ತವದ ಸ್ವರೂಪವನ್ನ ನಿರ್ಣಯಿಸುತ್ತವೆ. ಆದರೆ ಆ 37 ಗ್ರಂಥಗಳನ್ನ ಸಾಮಾನ್ಯ ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ಓದಿ ಅರ್ಥ ಮಾಡಿಕೊಳ್ಳುವುದು ತುಂಬಾ ಕಷ್ಟದ ಕೆಲಸ. ಅದೇ ಕಾರಣಕ್ಕೆ ಶ್ರೀ ವ್ಯಾಸತೀರ್ಥರು ಈ ಇಡೀ ಗ್ರಂಥಗಳ ಸಾರವನ್ನ ಕೇವಲ 9 ತತ್ವಗಳಲ್ಲಿ
ಅದು ಒಂದೇ ಒಂದು ಶ್ಲೋಕದಲ್ಲಿ ಅಳವಡಿಸಿದ್ರು. ಅದೇ ನವಪ್ರಮೇಯಗಳು. ಓ, ಅದನ್ನೇ ಅಲ್ವಾ ಈಗ ಆಧುನಿಕ ಸ್ಪರ್ಶ ಕೊಟ್ಟು ಶ್ರೀ ವಿಜಯೇಂದ್ರ ರಾಮನಾಥ ಭಟ್ಟರು ಡಿಜಿಟಲ್ ಕೃತಿಯಾಗಿ ಲೋಕಾರ್ಪಣೆ ಮಾಡ್ತಾ ಇರೋದು? ಹೌದು, ಇದನ್ನ ನಾವು ಜ್ಞಾನದಾಸೋಹದ ಆಧುನಿಕ ವಿಸ್ತರಣೆ ಅಂತ ನೋಡ್ಬೇಕು. ಸಾವಿರಾರು ವರ್ಷಗಳ ಹಿಂದೆ ತಾಳೆಗರಿಯಲ್ಲಿದ್ದ ಅರಿವು ಆನಂತರ ಮುದ್ರಣಕ್ಕೆ ಬಂದು ಈಗ ಮೊಬೈಲ್ ಪರದೆಗೆ ಬಂದಿದೆ. ಪ್ರಾಚೀನ ಸಂಪ್ರದಾಯ ಮತ್ತು ಆಧುನಿಕ ತಂತ್ರಜ್ಞಾನದ ನಡುವಿನ ಈ ಸೇತುವೆ ಸಾಮಾನ್ಯ ಜನರಿಗೆ ಜ್ಞಾನ ತಲುಪಿಸೋಕೆ ತುಂಬಾ ಮುಖ್ಯ. ಖಂಡಿತ. ಈಗ ಆ 9 ಪ್ರಮೇಯಗಳಲ್ಲಿ ಮೊದಲನೆಯದು ಭಗವಂತನೇ ಸರ್ವೋತ್ತಮ ಅಂತ ಹೇಳುತ್ತೆ. ಆದ್ರೆ ನಮ್ಮ ಇಂದಿನ ಚರ್ಚೆಯ ಕೇಂದ್ರಬಿಂದು ಎರಡನೇ ಪ್ರಮೇಯ, ಅದೇ ಸತ್ಯಂ ಜಗತ್. ಹೌದು, ಅಂದ್ರೆ ಈ ಜಗತ್ತು ಸತ್ಯ. ಇದು ಭಾರತೀಯ ತತ್ವಶಾಸ್ತ್ರದಲ್ಲೇ ಅತ್ಯಂತ ಚರ್ಚೆಗೊಳಗಾದ ಅತ್ಯಂತ ಸಂಕೀರ್ಣವಾದ ವಿಷಯ. ಜಗತ್ತು ಸತ್ಯವೋ ಅಥವಾ ಕೇವಲ ಭ್ರಮೆಯೋ ಅನ್ನೋದಲ್ವಾ? ಜಗತ್ತು ಒಂದು ಮಿಥ್ಯ ಅಥವಾ ಭ್ರಮೆ ಅಂತ ವಾದಿಸುವವರ ದೃಷ್ಟಿಕೋನವನ್ನ ನಾವು ಮೊದಲು ನಿಷ್ಪಕ್ಷಪಾತವಾಗಿ ನೋಡಬೇಕು. ಪ್ರಬಂಧದಲ್ಲಿ ಅವರ ವಾದವನ್ನ 2 ಮುಖ್ಯ ಕಾರಣಗಳ ಮೂಲಕ ಪ್ರಸ್ತುತಪಡಿಸಿದ್ದಾರೆ. ಅವರ ಮೊದಲ ವಾದದ ಪ್ರಕಾರ ಆತ್ಮ ಮತ್ತು ಬ್ರಹ್ಮ ಬೇರೆಯಲ್ಲ, ಎಲ್ಲವೂ ಒಂದೇ. ಅಂದ್ರೆ ನಮ್ಮಲ್ಲಿರುವ ಜ್ಞಾನವೊಂದೇ ನಿಜ. ನಾವು ಅನುಭವಿಸ್ತಿರುವ ಈ ಪ್ರಪಂಚ, ಕಷ್ಟ, ಸುಖ ಇವೆಲ್ಲವೂ ಕೇವಲ ಕಾಲ್ಪನಿಕ ಅನ್ನೋದು ಅವರ ಮೊದಲ ವಾದ. ಮತ್ತು ಅವರ ಎರಡನೇ ವಾದ ನಿರ್ದಿಷ್ಟವಾಗಿ ಒಂದು ಪ್ರಬಲವಾದ ತರ್ಕವನ್ನ ಆಧರಿಸಿದೆ. ಶಾಸ್ತ್ರಗಳ ಪ್ರಕಾರ ಜ್ಞಾನ ಪ್ರಾಪ್ತಿಯಾದಾಗ ಈ ಸಂಸಾರದ ಬಂಧನ ನಾಶವಾಗುತ್ತೆ ಎಂದೇ ಇದೆ. ಜಗತ್ತಿನಲ್ಲಿ ನಿಜವಾದ ವಸ್ತುಗಳು ಕೇವಲ ಜ್ಞಾನದಿಂದ ನಾಶವಾಗೋಕ್ ಸಾಧ್ಯವಾ ಅನ್ನೋದು ಅವರ ಪ್ರಶ್ನೆ ಅಲ್ವಾ? ಹೌದು. ಇದಕ್ಕೆ ಅವರು ಕತ್ತಲೆಯಲ್ಲಿ ಹಗ್ಗವನ್ನ ನೋಡಿ ಹಾವು ಅಂತ ಭ್ರಮಿಸುವ ಉದಾಹರಣೆ ಕೊಡ್ತಾರೆ. ಆ ಕತ್ಲಲ್ಲಿ ಬಿದ್ದಿರೋ ಹಗ್ಗವನ್ನ ನೋಡಿ ನಾವು ಹಾವು ಅಂತ ಭಯಪಡ್ತೀವಿ. ಆದ್ರೆ ಬೆಳಕು ಬಂದಾಗ ಇದು ಕೇವಲ ಹಗ್ಗ ಅನ್ನೋ ಜ್ಞಾನ ಬಂದೊಡನೆ ಆ ಹಾವಿನ ಭ್ರಮೆ ಮತ್ತೆ ಭಯ ಎರಡೂ ನಾಶವಾಗತ್ತೆ. ಅದೇ ರೀತಿ ಜ್ಞಾನದಿಂದ ಈ ಸಂಸಾರ ನಾಶವಾಗೋದಾದ್ರೆ ಈ ಸಂಸಾರ ಕೂಡ ಆ ಹಗ್ಗದ ಮೇಲಿನ ಹಾವಿನಂತೆ ಒಂದು ಭ್ರಮೆಯೇ ಆಗಿರ್ಬೇಕು ಅಂತ ಅವರು ವಾದಿಸ್ತಾರಲ್ವಾ? ಹೌದು, ಜ್ಞಾನದಿಂದ ಕರಗಿ ಹೋಗುವುದೆಲ್ಲವೂ ಕಲ್ಪನೆಯೇ ಆಗಿರಬೇಕು ಅನ್ನೋದು ಅವರ ವಾದ. ಆದ್ರೆ ಇಲ್ಲೇ ನೋಡಿ, ವಿಷಯ ತುಂಬಾ ಕುತೂಹಲಕಾರಿಯಾಗೋದು. ಕತ್ತಲಲ್ಲಿ ಹಗ್ಗವನ್ನ ಕಂಡು ಹಾವು ಅಂದುಕೊಂಡಾಗ ವಾಸ್ತವದ ಅರಿವಾದ ಮರುಕ್ಷಣವೇ ನಮ್ಮ ಭಯ ಸಂಪೂರ್ಣವಾಗಿ ಮಾಯವಾಗುತ್ತೆ. ಖಂಡಿತ. ಆದ್ರೆ ಒಂದು ವೇಳೆ ಈ ಇಡೀ ಜಗತ್ತು ಕೇವಲ ಕನಸಾಗಿದ್ರೆ ಅಥವಾ ಆ ಹಾವಿನ ಭ್ರಮೆ ಆಗಿದ್ರೆ, ಇದು ಭ್ರಮೆ ಅಂತ ಅರಿವಾದ ಜ್ಞಾನಿಗಳಿಗೆ ಅವರ ಕಷ್ಟಗಳೆಲ್ಲ ದಿಢೀರ್ನೆ ಮಾಯವಾಗಬೇಕಿತ್ತಲ್ವಾ? ಹೌದು, ಆದ್ರೆ ವಾಸ್ತವದಲ್ಲಿ ಜ್ಞಾನಿಗಳಿಗೂ ಹಸಿವಾಗುತ್ತೆ, ಕಾಯಿಲೆ ಬರುತ್ತೆ. ಹಾವಿನ ಭ್ರಮೆ ಹೋದ ಹಾಗೆ ಪ್ರಪಂಚದ ಭ್ರಮೆ ಯಾಕೆ ತಕ್ಷಣ ನಾಶವಾಗೋದಿಲ್ಲ? ಇದೇ ಪ್ರಶ್ನೆಗೆ ಮೂಲಗ್ರಂಥದಲ್ಲಿ ಅಂದ್ರೆ ಮಧ್ವಾಚಾರ್ಯರ ಸಿದ್ಧಾಂತದಲ್ಲಿ ಒಂದು ಅದ್ಭುತವಾದ ಸಮರ್ಥನೆಯಿದೆ. ಸಂಸಾರ ಅನ್ನೋದು ಕತ್ತಲೆಯಲ್ಲಿ ಕಂಡ ಹಾವಿನಂತೆ ಭ್ರಮೆಯಲ್ಲ. ಮತ್ತೇನು? ಅದೊಂದು ಕಾರಾಗೃಹದಂತೆ, ಅಂದ್ರೆ ಜೈಲಿನಂತೆ ಸತ್ಯವಾದದ್ದು. ಜೈಲು? ಒಂದ್ ನಿಮಿಷ, ಅಂದ್ರೆ ನಾವು ವಾಸ್ತವಿಕವಾಗಿ ಬಂದಿಯಾಗಿದ್ದೀವಾ? ಹೌದು. ಈ ಜೈಲಿನ ಉದಾಹರಣೆ ಆಳವಾಗಿ ವಿಶ್ಲೇಷಿಸಬೇಕು. ಜೈಲಿನಲ್ಲಿರೋ ಕೈದಿಗೆ ನಾನು ಜೈಲಿನಲ್ಲಿದ್ದೇನೆ ಅನ್ನೋ ಜ್ಞಾನ ಬಂದ ತಕ್ಷಣ ಜೈಲಿನ ಕಬ್ಬಿಣದ ಬಾಗಿಲುಗಳು ತಾನಾಗಿಯೇ ತೆರೆದುಕೊಳ್ಳುತ್ತಾ? ಇಲ್ಲ, ಖಂಡಿತ ಇಲ್ಲ. ಅವನು ಎಷ್ಟೇ ದೊಡ್ಡ ಜ್ಞಾನಿಯಾಗಿದ್ರೂ ತಾನು ಬಂದಿ ಅಂತ ಅರಿತುಕೊಂಡ್ರೂ ಆ ಕಂಬಿಗಳ ಹಿಂದೆನೇ ಇರಬೇಕು. ನಿಖರವಾಗಿ. ಆ ಬಾಗಿಲು ತೆರೆಬೇಕಾದ್ರೆ ಅಧಿಕಾರಿಗಳ ಅಂದ್ರೆ ರಾಜನ ಕೃಪೆ ಅಥವಾ ಕ್ಷಮಾದಾನ ಬೇಕೇ ಬೇಕು. ಕೇವಲ ಕೈದಿಯ ಜ್ಞಾನ ಮಾತ್ರ ಸಾಲದು. ನಮ್ಮ ಈ ಭೌತಿಕ ಸಂಸಾರವೂ ಹಾಗೆ ಅಲ್ವಾ? ಹೌದು. ನಾವು ಬಂಧನದಲ್ಲಿದ್ದೇವೆ ಎನ್ನೋ ಜ್ಞಾನ ಬಹಳ ಮುಖ್ಯವಾದ ಮೊದಲ ಹೆಜ್ಜೆ. ಆದ್ರೆ ಬರೀ ಜ್ಞಾನದಿಂದ ಬಂಧನ ಮುಕ್ತವಾಗೋದಿಲ್ಲ. ಜ್ಞಾನದ ಮೂಲಕ ಸತ್ಕರ್ಮಗಳನ್ನ ಮಾಡಿ ಭಗವಂತನ ಕೃಪೆ ಪಡೆದಾಗ ಮಾತ್ರ ಮುಕ್ತಿ. ಅಂದ್ರೆ ಜೈಲು ಹೇಗೆ ಕಲ್ಲು ಕಂಬಿಗಳಿಂದ ನಿರ್ಮಿತವಾದ ಸತ್ಯವೋ, ಈ ಜಗತ್ತು ಕೂಡ ಸತ್ಯ. ವಾವ್, ಅದ್ಭುತವಾಗಿ ಹೇಳಿದ್ರಿ. ಹಗ್ಗವನ್ನು ನೋಡಿ ಹಾವು ಎಂದುಕೊಳ್ಳುವ ಭ್ರಮೆಗೂ ಜೈಲಿನಲ್ಲಿ ಬಂದಿಯಾಗಿರುವುದಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಜಗತ್ತು ಸತ್ಯವಾದ್ರಿಂದಲೇ ನಾವಿಲ್ಲಿ ಮಾಡೋ ಕರ್ಮಗಳು, ನಾವು ಪಡೋ ಕಷ್ಟ, ನಾವು ಮಾಡೋ ಇತರರ ಸೇವೆ ಎಲ್ಲವೂ ಸತ್ಯವಾಗ್ತವೆ. ನಾವು ಕೇವಲ ಭ್ರಮೆಯಲ್ಲಿ ತೇಲ್ತಾ ಇಲ್ಲ. ಖಂಡಿತ. ಇದೊಂದು ವಾಸ್ತವಿಕ ಪಾಠಶಾಲೆ. ಇಲ್ಲಿಂದ ನಾವು ನಿಯಮಬದ್ಧವಾಗಿ ಹೊರಬರಬೇಕು. ಈ ತತ್ವ ಮನುಷ್ಯನನ್ನ ಕರ್ಮದಿಂದ ವಿಮುಖನಾಗದಂತೆ ತಡೆಯುತ್ತೆ. ಹೌದು. ಪ್ರಪಂಚ ಸುಳ್ಳು ಅಂದ್ರೆ ಯಾರೂ ಯಾವುದೇ ನೈತಿಕ ಜವಾಬ್ದಾರಿಯನ್ನ ತೆಗೆದುಕೊಳ್ಳೋದಿಲ್ಲ ಅಲ್ವಾ? ಸಂಪೂರ್ಣವಾಗಿ ಒಪ್ಪುವಂಥ ಮಾತು. ಜಗತ್ತನ್ನ ಸತ್ಯ ಅಂತ ಒಪ್ಕೊಂಡಾಗ ಮಾತ್ರ ನಮ್ಮ ಪ್ರತಿಯೊಂದು ಕ್ರಿಯೆಗೂ ಒಂದು ಅರ್ಥ ಮತ್ತೆ ಹೊಣೆಗಾರಿಕೆ ಬರುತ್ತೆ.
ಬಿಡುಗಡೆಗಾಗಿ ನಾವು ಸರಿಯಾದ ದಾರಿಯಲ್ಲಿ ಪ್ರಯತ್ನ ಪಡ್ಲೇಬೇಕು. ಹಾಗಾದ್ರೆ ಇದು ಇನ್ನೊಂದು ಬಹುಮುಖ್ಯವಾದ ಪ್ರಶ್ನೆಯನ್ನ ಹುಟ್ಟಾಕುತ್ತೆ. ಆ ಭಗವಂತನ ಕೃಪೆ ಪಡೆಯೋ ದಾರಿ ಯಾವುದು? ಪ್ರಬಂಧದ ಪ್ರಕಾರ ಅದರ ಮೂಲ ಇರೋದು ವೇದಗಳಲ್ಲಿ. ಆದರೆ ವಿಜ್ಞಾನದ ಯುಗದಲ್ಲಿರೋ ನಾವು ಸಾವಿರಾರು ವರ್ಷಗಳ ಹಿಂದಿನ ಈ ಹಳೆಯ ಗ್ರಂಥಗಳಲ್ಲಿ ಹೇಳಿರೋದೇ ಅಂತಿಮ ಸತ್ಯ ಅಂತ ಹೇಗೆ ಒಪ್ಕೊಳ್ಳೋದು? ಮನುಷ್ಯರು ಬರೆದ ಪುಸ್ತಕಗಳಲ್ಲಿ ತಪ್ಪುಗಳಿರ್ಬೋದಲ್ವಾ? ಇದು ಇಂದಿನ ವೈಜ್ಞಾನಿಕ ಮನೋಭಾವ ಇರೋ ಪ್ರತಿಯೊಬ್ರೂ ಕೇಳಲೇಬೇಕಾದ ಪ್ರಶ್ನೆ. ಇದಕ್ಕೆ ಪ್ರಬಂಧದಲ್ಲಿ ಅಪೌರುಷೇಯ ಅನ್ನೋ ಪರಿಕಲ್ಪನೆ ಮೂಲಕ ಸ್ಪಷ್ಟವಾದ ಉತ್ತರ ನೀಡಲಾಗಿದೆ. ಅಪೌರುಷೇಯ ಅಂದ್ರೆ ಆ ಮನುಷ್ಯರು ಬರ್ದದ್ದಲ್ಲ ಅಂತನಾ? ಹೌದು, ಮನುಷ್ಯರು ಬರೆದದ್ದನ್ನ ಪೌರುಷೇಯ ಅಂತಾರೆ. ಮನುಷ್ಯನ ಆಲೋಚನೆಗೆ ಮಿತಿಗಳಿವೆ, ಹಾಗಾಗಿ ಅದರಲ್ಲಿ ತಪ್ಪುಗಳಿರ್ಬೋದು. ಆದ್ರೆ ವೇದಗಳು ಅಪೌರುಷೇಯ, ಅವು ಮನುಷ್ಯರಿಂದ ರಚಿತವಾದದ್ದಲ್ಲ. ಆದ್ರೆ ಮನುಷ್ಯ ಬರೆದೇ ಒಂದು ಜ್ಞಾನದ ಮೂಲ ಹೇಗಿರೋಕ್ ಸಾಧ್ಯ? ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಭೌತಶಾಸ್ತ್ರದ ಉದಾಹರಣೆ ತಗೊಳ್ಳಬಹುದು. ಗುರುತ್ವಾಕರ್ಷಣೆಯ ನಿಯಮವನ್ನ ನ್ಯೂಟನ್ ಸೃಷ್ಟಿ ಮಾಡಿದ್ದಲ್ಲ. ಆ ನಿಯಮಗಳು ಮೊದಲೇ ಇತ್ತು ಅಲ್ವಾ? ಹೌದು, ನ್ಯೂಟನ್ ಕೇವಲ ಆ ನಿಯಮಗಳನ್ನ ಕಂಡುಕೊಂಡ ಅಷ್ಟೇ. ಅದೇ ರೀತಿ ವೇದಗಳು ಬ್ರಹ್ಮಾಂಡದ ಮೂಲಭೂತ ನಿಯಮಗಳು. ಋಷಿಮುನಿಗಳು ಆ ಮಂತ್ರಗಳನ್ನ ರಚಿಸಿಲ್ಲ, ಬದಲಾಗಿ ತಮ್ಮ ತಪಸ್ಸಿನ ಶಕ್ತಿಯಿಂದ ದರ್ಶನ ಮಾಡಿದ್ರು. ಓ, ಅದಕ್ಕಾಗಿ ಅವ್ರನ್ನ ಮಂತ್ರದೃಷ್ಟಾರು ಅಂತ ಕರೆಯೋದು. ಅಂದ್ರೆ ವೇದಗಳು ಪ್ರಕೃತಿಯ ನಿಯಮಗಳಷ್ಟೇ ಸತ್ಯ ಮತ್ತು ಅವುಗಳಲ್ಲಿ ಮಾನವೀಯ ದೋಷಗಳಿಗೆ ಅವಕಾಶವೇ ಇಲ್ಲ. ಹೌದು, ಅದಕ್ಕಾಗಿಯೇ ವೇದಗಳು ಸ್ವತಃ ಪ್ರಮಾಣ. ಸೂರ್ಯನು ಬೆಳಗುತ್ತಿದ್ದಾನೆ ಅಂತ ಸಾಧಿಸಲು ನಮ್ಗೆ ಬೇರೊಂದು ದೀಪದ ಅಗತ್ಯವಿಲ್ಲ. ಸೂರ್ಯನ ಬೆಳಕೆ ಅವನ ಅಸ್ತಿತ್ವಕ್ಕೆ ಸಾಕ್ಷಿ ಅಲ್ವಾ? ಖಂಡಿತ. ಹಾಗೆಯೇ ವೇದಗಳು ವಾಸ್ತವವನ್ನ ಸಾರಲು ಬೇರೊಂದು ಆಧಾರದ ಅಗತ್ಯವಿಲ್ಲ. ಈ ಅಪೌರುಷೇಯವಾದ ವೇದಗಳ ಆಧಾರದ ಮೇರೆಯೇ ಬ್ರಹ್ಮಸೂತ್ರಗಳು ರಚನೆಯಾದದ್ದು. ಮತ್ತು ಅದರ ಆಧಾರದ ಮೇಲೆಯೇ ಮಧ್ವಾಚಾರ್ಯರ ಸಿದ್ಧಾಂತ ನಿಂತಿದೆ. ಇಂಥ ದೋಷರಹಿತವಾದ ಜ್ಞಾನವನ್ನ ಡಿಜಿಟಲೀಕರಣಗೊಳಿಸಿ ಉಳಿಸ್ತಿರೋದು ನಿಜಕ್ಕೂ ಒಂದು ಐತಿಹಾಸಿಕ ಕಾರ್ಯ. ನಮ್ಮ ಇಂದಿನ ಈ ಚರ್ಚೆ ನಮ್ಮನ್ನ ಒಂದು ಸ್ಪಷ್ಟವಾದ ತಿರುವಿಗೆ ತಂದು ನಿಲ್ಲಿಸಿದೆ. ಜಗತ್ತು ಸತ್ಯವೋ ಭ್ರಮೆಯೋ ಅನ್ನೋದು ಕೇವಲ ಬೌದ್ಧಿಕ ಕಸರತ್ತಲ್ಲ. ಹೌದು, ಅದು ನಾವು ಬದುಕನ್ನ ನೋಡುವ ದೃಷ್ಟಿಕೋನವನ್ನೇ ನಿರ್ಧರಿಸುತ್ತೆ. ಪ್ರಪಂಚ ಕೇವಲ ಭ್ರಮೆಯಲ್ಲ, ಇದೊಂದು ಸ್ಪಷ್ಟವಾದ ವಾಸ್ತವ ಎನ್ನುವುದೇ ಇಂದಿನ ನಮ್ಮ ಅಧ್ಯಯನದ ಸಾರಾಂಶ. ಖಂಡಿತ. ನಾವಿಲ್ಲಿ ಮಾಡುವ ಪ್ರತಿಯೊಂದು ಕೆಲಸಕ್ಕೂ, ಪಡುವ ಪ್ರತಿ ಕಷ್ಟಕ್ಕೂ ಒಂದು ನಿರ್ದಿಷ್ಟ ಉದ್ದೇಶವಿದೆ. ನಾವು ಕೇವಲ ತಕ್ಷಣದ ಇಹಸುಖದ ಹಿಂದೆಯೇ ಬೀಳದೆ ಜ್ಞಾನ ಸಂಪಾದನೆಯ ಮೂಲಕ, ಸತ್ಕರ್ಮಗಳ ಮೂಲಕ ಆ ಪರಮಾತ್ಮನ ಕೃಪೆಯನ್ನ ಗಳಿಸಬೇಕು. ಹೌದು, ಕೇವಲ ಜ್ಞಾನದಿಂದಲೇ ಬಾಗಿಲು ತೆರೆಯೋದಿಲ್ಲ. ಆ ಜ್ಞಾನವು ನಮ್ಮಲ್ಲಿ ವಿನಯವನ್ನ ಮೂಡಿಸಿ ಭಗವಂತನ ಕೃಪೆಗೆ ಪಾತ್ರರಾಗುವಂತೆ ಮಾಡಬೇಕು. ಇಂದಿನ ನಮ್ಮ ಈ ಆಳವಾದ ಅಧ್ಯಯನವನ್ನು ಮುಕ್ತಾಯಗೊಳಿಸುವ ಮುನ್ನ ಕೇಳುಗರಿಗ ಆಲೋಚಿಸಲು ಒಂದು ಹೊಸ ದೃಷ್ಟಿಕೋನವನ್ನು ನೀಡೋಣ. ಖಂಡಿತ, ಹೇಳಿ. ಒಮ್ಮೆ ಯೋಚಿಸಿ ನೋಡಿ, ಈ ಜಗತ್ತು ಕೇವಲ ಒಂದು ಕನಸು, ನಾನೊಂದು ಭ್ರಮೆಯಲ್ಲಿದ್ದೇನೆ ಅಂದುಕೊಂಡ್ರೆ ನಮ್ಮ ಜವಾಬ್ದಾರಿಗಳಿಂದ, ನಮ್ಮ ದೈನಂದಿನ ಕಷ್ಟಗಳಿಂದ ಓಡಿ ಹೋಗೋದು ಬಹಳ ಸುಲಭ. ಹೌದು, ಅದೊಂದು ಪಲಾಯನವಾದ ಆಗಿಬಿಡುತ್ತೆ. ಆದ್ರೆ ಈ ಸಂಸಾರ ಒಂದು ಸತ್ಯವಾದ ಜೈಲು ಅಥವಾ ವಾಸ್ತವಿಕ ತರಬೇತಿ ಕೇಂದ್ರ ಅಂತ ಅರಿವಾದ್ರೆ ನಾವಿಲ್ಲಿ ಎದುರಿಸುವ ಪ್ರತಿಯೊಂದು ಸವಾಲು ನಮ್ಮ ಕಚೇರಿಯ ಕೆಲಸ ಇರ್ಬೋದು ಅಥವಾ ನಮ್ಮ ಕುಟುಂಬದ ಜವಾಬ್ದಾರಿಗಳಿರ್ಬೋದು. ಹೌದು, ಇವೆಲ್ಲವೂ ನಮ್ಮ ಬಿಡುಗಡೆಯ ಕೀಲು ಕೈ ಪಡೆಯಲು ಇರುವ ಮೆಟ್ಟಿಲುಗಳು ಅಂತ ತಿಳಿದ್ರೆ ನಾಳೆಯ ಮುಂಜಾನೆ ಎದ್ದಾಗ ಆ ಸವಾಲುಗಳನ್ನ ನಾವು ಎದುರಿಸುವ ರೀತಿಯೇ ಸಂಪೂರ್ಣವಾಗಿ ಬದಲಾಗತ್ತಲ್ವಾ? ಖಂಡಿತವಾಗಿಯೂ ಬದಲಾಗತ್ತೆ. ನಮ್ಮ ದೃಷ್ಟಿಕೋನವೇ ಹೆಚ್ಚು ಜವಾಬ್ದಾರಿಯುತವಾಗತ್ತೆ. ಆ ಕೀಲ್ಕೈಯನ್ನ ಹುಡುಕುವ, ವಾಸ್ತವವನ್ನ ಜವಾಬ್ದಾರಿಯುತವಾಗಿ ಸ್ವೀಕರಿಸುವ ಪ್ರಯತ್ನ ಇಂದೇ ಈ ಕ್ಷಣವೇ ನಮ್ಮೆಲ್ಲರಿಂದಲೂ ಆರಂಭವಾಗ್ಲಿ ಅಂತ ಆಶಿಸ್ತೇನೆ. ಈ ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ಪಯಣದಲ್ಲಿ ನಮ್ಮೊಂದಿಗೆ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು.